ಐತಿಹಾಸಿಕ ಲಾಲ್ಬಾಗ್ ಮತ್ತು ಗಾಜಿನ ಮನೆ ಇದುವರೆಗೂ ಕೂಡ ಕೇವಲ ಫಲಪುಷ್ಪಗಳನ್ನು ಮಾತ್ರ ಇಡ್ತಾ ಇದ್ವಿ. ಕಳೆದ ಸುಮಾರು 12 ವರ್ಷಗಳಿಂದ ಈ ನಾಡಿನ ದಾರ್ಶನಿಕರು, ಈ ನಾಡಿಗೆ ಬೆಳಕನ್ನು ಕೊಟ್ಟಂಥವ್ರನ್ನ ನೆನಕೊಂಡು ಅವರ ಇಡೀ ಒಂದು ಹುಟ್ಟು ಬೆಳವಣಿಗೆ, ಅವರ ಸಾಧನೆಯನ್ನು ಕನ್ನಡಿಗರಿಗೆ ಪರಿಚಯ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೆಲ್ಲ ತಮ್ಮ ಗೆಳೆಯರ ಹಿತೈಷಿ ಮತ್ತು ಅವರ ಒಂದು ಸಹಕಾರ ಮಾರ್ಗದರ್ಶನವೂ ಕೂಡ ಇದೆ. ಮುಂದೆ ಅವರು ಹೇಳಿದಾಗೆ ಕನ್ನಡ ವಿಚಾರದಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಖಂಡಿತ 100% ಅದನ್ನು ಮಾಡಲೇಬೇಕು ಅಂತ ಕಟಿಬದ್ಧತೆ ಇದೆ. ಅದನ್ನು ಖಂಡಿತ ಸಾಕಾರಗೊಳಿಸೋಣ ತಮ್ಮೆಲ್ಲರ ಸಹಕಾರದಿಂದ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಿರಿಯರೊಂದು ಮಾತಿದೆ, ಉಪ್ಪಿಟ್ಟವ್ರನ್ನ ಮುಪ್ಪಿನವರೆಗೂ ಮರಿಬಾರ್ದಂತೆ. ಹಂಗಿರೋದ್ರಲ್ಲಿ ಇಂತಹ ಇತಿಹಾಸ ಪುರುಷರನ್ನ ಸ್ಮರಿಸ್ಕೊಳ್ಳೋದ್ರಿಂದ ನಾವೇನು ಋಣವನ್ನು ಕಳ್ಕೋತಿಲ್ಲ, ಋಣಭಾರ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬಹುದಷ್ಟೇ ಅವರ ಚರಿತ್ರೆಯನ್ನು ಕೊಂಡಾಡೋ ಮುಖೇನ. ಧನ್ಯವಾದಗಳು ಸರ್. ನಾವು ಕೊಟ್ಟಿರುವಂಥ ಮನವಿಗೆ ನೀವು ಖಂಡಿತ ನೀವು ಅಧಿಕಾರಿಗಳು ಅಸ್ತು ಅಂತ ಬೇಗ ಅನ್ನಿ ಅಂತ ಕೋರ್ಕೊಳ್ತಾ, ಈಗ ನಾವೆಲ್ಲರೂ ಕಾಯ್ತಿರೋವಂಥ ಒಂದು ಸುಸಮಯ, ನಿಜಕ್ಕೂ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಟ್ರೆಂಡನ್ನೇ ಸೃಷ್ಟಿಸಿದಂತಹ ನಮ್ಮ ಪ್ರೀತಿಯ ಧರ್ಮಣ್ಣ ಅಂತಾನೆ ಖ್ಯಾತಿ ಪಡೆದಿರುವಂಥವ್ರು. ಬಹಳಷ್ಟು ಜನ ಸಾಮಾಜಿಕ ಜಾಲತಾಣವನ್ನ ಬರೀ ಮೈಮಾಟ ಪ್ರದರ್ಶನಕ್ಕೆ, ಎಂಟರ್ಟೈನ್ಮೆಂಟ್ಗೆ, ಕೆಲವು ಬೇಡದ ಜೋಕ್ಗಳಿಗೆ ಬಳಸ್ಕೊಳ್ತಿದ್ದಂತಹ ಸಂದರ್ಭದಲ್ಲಿ ಕಂಟೆಂಟ್ ಅಂದರೆ ಹೀಗಿರ್ಬೇಕು ಗುರು, ಎಂಥವ್ರಾದರೂ ಅವ್ರನ್ನ ಫ್ಲಿಪ್ ಮಾಡದೆ ನೋಡಲೇಬೇಕು ಅಂತ ಅನಿಸೋ ರೀತಿಯ ಒಂದು ಮೈಸೂರು ಡೈರೀಸ್ಗಳು. ನಿಜಕ್ಕೂ ಮೈಸೂರು ಮಹಾರಾಜರು ಈ ನಾಡಿಗೆ ಕೊಟ್ಟಂತಹ ಕೊಡುಗೆಯನ್ನು ಎಲ್ಲ ಜನರಿಗೆ ಮುಟ್ಸ್ಲಿಕ್ಕೆ ಅವರ ಜನ್ಮವಾಗಿದೆ ಅನ್ನೋದು ನನ್ನ ಭಾವನೆ. ಒಂದು ಜೋರಾದ ಚಪ್ಪಾಳೆ. ಹೊರ ದೇಶದಲ್ಲಿದ್ದವರು ನಮ್ಮ ಕನ್ನಡದ ಬಗ್ಗೆ, ನಮ್ಮ ರಾಜರುಗಳ ಬಗ್ಗೆ ಎಷ್ಟು ಒಂದು ಅಭಿಮಾನವನ್ನು ಇರಿಸ್ಕೊಂಡು ಭಾರತಕ್ಕೆ ವಾಪಸ್ ಮರಳಿದ ಮೇಲೆ ಅವ್ರು ಮಾಡಿರ್ತಿರೋ ಅಂಥ ಕೆಲಸ ಮತ್ತು ಎಷ್ಟು ಓದ್ತಾರೆ ಒಂದು ಕಂಟೆಂಟನ್ನು ಮಾಡೋದಕ್ಕೆ ಮುಂಚೆ ಪುರಾವೆ ಇಲ್ಲದೆ ಅವರು ಹೇಳೋದೇ ಇಲ್ಲ ಯಾವುದೇ ಕಥೆಗಳನ್ನು. ಸೊ ಜೋರ ಚಪ್ಪಾಳೆ ನಮ್ಮ ಧರ್ಮೇಂದ್ರ ಸರ್ ಅವ್ರಿಗೆ, ಮೈಸೂರು ಡೈರೀಸ್ ಖ್ಯಾತಿಯ ನಮ್ಮಣ್ಣ ಧರ್ಮಣ್ಣ. ಧರ್ಮೇಂದ್ರ ಸರ್ ನಮಗೆ ತುಂಬ ಗಟ್ಟಿ ಶಕ್ತಿಯಾಗಿ ನಿಂತಿದ್ದಾರೆ. ಕನ್ನಡ ಮೊದಲು ಸ್ನೇಹಿತರಿಗೆ ನಾವೆಲ್ಲ ಇನ್ನೂ ಹೆಂಗು ನಾವು ಫೇಮಸ್ ಅಲ್ಲ ಏನೂ ಅಲ್ಲ. ಅವರು ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ಅಷ್ಟು ಡೌನ್ ಟು ಅರ್ತ್ ಇದ್ದಾರೆ. ನಮ್ಮ ಜೊತೆಗೇ ಇರ್ತಾರೆ. ಒಂದು ಶಕ್ತಿ ಥರ, ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಝೀರೋ ಎಕ್ಸ್ಪೆಕ್ಟೇಷನು. ಯಾವುದೇ ಒಂದು ವಿಚಾರ ಹೇಳಿದ್ರೆ ಅಷ್ಟು ಚೆನ್ನಾಗಿ ಕೇಳಿಸ್ಕೊಂಡು ಅದನ್ನು ಮನನ ಮಾಡಿಕೊಂಡು ಎಲ್ಲ ಕಡೆ ಹಬ್ಬಿಸ್ತಾರೆ. ಅವರೊಬ್ಬರು ಏನು ಇತಿಹಾಸದ ಒಂದು ಜ್ಞಾನಿ ಅಂತ ಹೇಳೋದು ಅಷ್ಟೇ ಅಲ್ಲ, ಅವರು ಹೋರಾಟಕ್ಕೆ ಧುಮುಕಿದ್ದಾರೆ. ಮೊನ್ನೆಲ್ಲ ಒಂದು ದೊಡ್ಡ ಹೋರಾಟಕ್ಕೂ ಬಂದಿದ್ದರು. ನಮ್ಮ ದೊಡ್ಡ ಶಕ್ತಿ. ನಾವು ಅವ್ರಿಗೆ ಹೇಳ್ತೀವಿ ನಮ್ಮ ಕನ್ನಡ ಮೊದಲು ಸ್ನೇಹಿತರ, ಅವರ ಹಬ್ಬ ನಮಗೆ ಅಂತ. ಅವ್ರ ಸ್ನೇಹಿತರು ಮೊನ್ನೆ ಹೇಳ್ತಾಯಿದ್ರು ನಮ್ಗೆ ಹಬ್ಬ ಥರ ಇವರು ಅಂತ. ಅವ್ರು ಹೇಳಿದ್ರು ನಿಮ್ಗೆ ಹಬ್ಬ ಆದರೆ ನಮ್ಗೆ ಜಾತ್ರೆ ಅಂದರು. ಆಯಿತು ಸರ್ ಅಂತ ಬಂದ್ವಿ ನಾವು. ಆ ರೀತಿ ಒಂದು ದಯವಿಟ್ಟು ಮಾತಾಡಿ ಸರ್. ಹಂಗೆಲ್ಲ ಏನಿಲ್ಲ, ನಿಮ್ಗೆ ಗೊತ್ತಲ್ಲ ಚೆನ್ನಾಗಿ. ಸುಮ್ಮನೆ ಅವ್ರು ಹೇಳ್ತಾರೆ ಅಷ್ಟೇ, ಹಂಗೆಲ್ಲ ಏನಿಲ್ಲ. ಆದರೂ ಮಾತಾಡ್ಬೇಕು ಎರಡು ಮಾತು ಅಂತ ನಾನು ಮಾತಾಡ್ಬಿಡ್ತೀನಿ. ನೋಡಿ, ಐರನಿ ವಿಪರ್ಯಾಸ. ಈಗ ನಾವು ಕೂತಿರೋ ಬಿಲ್ಡಿಂಗು 1914-15ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಸರ್ ಎಂ ವಿಶ್ವೇಶ್ವರಯ್ಯನವ್ರು ಸೇರ್ಕೊಂಡು ಕಟ್ಟಿದಂಥ ಕನ್ನಡ ಸಾಹಿತ್ಯ ಪರಿಷತ್ತು. ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಭಾಷಣ ಇಂಗ್ಲೀಷಲ್ಲಾಯಿತು. ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ನಾವು, ಕನ್ನಡಕ್ಕೆ ಎಲ್ಲಿಂದ ಹೋರಾಟ ಶುರುವಾಯಿತು ಅಂದರೆ ಇವತ್ತಿಂದಲ್ಲ ಅದು. ಒಂದು ಶತಮಾನದಿಂದ ಕನ್ನಡಕ್ಕೆ ಹೋರಾಟ ನಡೆದಿದೆ. ಇದೇ ಇವತ್ತು ನಾನು ಎಲ್ಲಿ ನಿಂತಿದ್ದೀನಿ ಇಲ್ಲೇ ನಿಂತ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಉದ್ಘಾಟನಾ ಭಾಷಣವನ್ನು ಎ ವಿ ನಂಜುಂಡಯ್ಯನವರು ಇಂಗ್ಲೀಷಲ್ಲಿ ಮಾಡಿದ್ರು. ಮುಂದೆ ಕೂತಿದ್ದಂಥ ಪ್ರಖ್ಯಾತ ಇತಿಹಾಸಕಾರ ಹುಲ್ಲೂರು ಶ್ರೀನಿವಾಸ ಜೋಯಿಸರು ಗಲಾಟೆ ಮಾಡ್ತಾರೆ, ಯಾಕೆ ನೀನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೀರಾ ಅಂತ. ಅಲ್ಲೇ ಒಂದು ವಾಗ್ಯುದ್ಧ ನಡೆಯುತ್ತೆ ಸಭಿಕರಲ್ಲಿ. ಹೆಂಗಿತ್ತು ಪರಿಸ್ಥಿತಿ, ಎಂಥ ಪರಿಸ್ಥಿತಿ ಕನ್ನಡಕ್ಕೆ. ಇವತ್ತು ನಾವು ಮುಳ್ಳಿನ ಮೇಲೆ ನಡೀತಾ ಇದ್ದೀವಿ ಅಂದರೆ ಅವತ್ತಿಂದನೂ ಮುಳ್ಳಿನ ಮೇಲೆ, ಅವತ್ತಿಂದನೂ ಹೋರಾಟನೇ. ನಮ್ಮ ಪೂರ್ವಸೂರಿಗಳೆಲ್ಲರೂ ಹೋರಾಟ ಮಾಡ್ಕೊಂಬಂದಿರೋದಕ್ಕೇ ನಾವು ಇವತ್ತಿಗೂ ಇನ್ನೂ ಆ ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತಾ. ಅಂದರೆ ಇನ್ನೂ ಎಷ್ಟು ವರ್ಷ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು, ನೀವು ಲೆಕ್ಕ ಹಾಕ್ರಿ. ಇದು ಯಾವತ್ತಿಗೂ ಮುಗಿಯೋಂಥದ್ದಲ್ಲ, ನಡೀತಾ ಇರಬೇಕಿದು, ನಡೀತಾನೇ ಇರುತ್ತೆ ಅಂತ ಹೇಳೋಕ್ಕೆ ನಾನು ಇದನ್ನು ಹೇಳಿದೆ. ನೋಡಿ, ಎಂಥ ಸಭಾಂಗಣದಲ್ಲಿ ನಾವು ಮಾಡಿದ್ದೀವಿ ಅಂದರೆ ಇಲ್ಲಿಂದನೇ ಅದಕ್ಕೆ ಹೋರಾಟದ ಕಿಚ್ಚು ಶುರು ಆಗಿತ್ತು. ಮೊದಲ ಭಾಷಣ ಇಂಗ್ಲೀಷಲ್ಲಿ ಮಾಡಿದ್ರು ಅಂದರೆ ಅದಕ್ಕೆ ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಭಾಷಣ. ಎಂಥ ವಿಪರ್ಯಾಸ ಅಲ್ವೇ. ನೋಡಿ, ಈ ಇತಿಹಾಸ ಅಂತಂದು ಅಂದಾಗ 2000 ವರ್ಷದ ಇತಿಹಾಸ ಒಂದು ತೂಕ. ಕದಂಬರಿಂದ ವಿಜಯನಗರದ ಅರಸರವರೆಗೆ 2000 ವರ್ಷದೊಂದು ತೂಕ ಆದರೆ ಕೊನೆ 50 ವರ್ಷದ ಒಂದು ತೂಕ, 1900ರಿಂದ 1950 ಇದೆಯಲ್ಲ, ಅದೇ ಒಂದು ತೂಕ. ನಮ್ಮ ದೈವಾಂಶ ಸಂಭೂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಲ್ರಿಗೂ ಸಮಾನತೆ ತಂದರು. ಇದೇ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ
1919ರಲ್ಲಿ ಭಾರತದ ಮೊದಲ ಮೀಸಲಾತಿ ತಂದಂಥ ಪುಣ್ಯಾತ್ಮ. ಹಿಂದೆ ಅಷ್ಟೂ ರಾಜವಂಶಗಳು ಯಾರನ್ನ ಊರೊಳಗೂ ಸೇರಿಸ್ಲಿಲ್ವೋ ಈ ಪುಣ್ಯಾತ್ಮ ಮನೆಗೆ ಸೇರಿಸ್ಕೊಂಡ. ಕೊನೆ 50 ವರ್ಷ ಇದೆಯಲ್ಲ, ನಮಗೆ ಪ್ರಜಾಪ್ರಭುತ್ವ, ಇವತ್ತು ನಾವೆಲ್ಲ ಇದಕ್ಕೆ ಮಾತಾಡ್ತಿರೋದಕ್ಕೆ ಕಾರಣ ಪ್ರಜಾಪ್ರಭುತ್ವ ಅಲ್ವೇ? ಅದನ್ನು ಮೊದಲ ಬಾರಿಗೆ 1881ರಲ್ಲಿ ತಂದಂಥ ಪುಣ್ಯಾತ್ಮ 10ನೇ ಚಾಮರಾಜ ಒಡೆಯರು ಮೊದಲ ಬಾರಿಗೆ ತಂದರು. ನೀವೆಲ್ಲ ನಮ್ಮವರೇ ಬನ್ನಿ ಅಂತಂದರು, ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿದ್ರು. ಇದನ್ನು ನೋಡಿದಂಥ ಗಾಂಧೀಜಿಯವರು ಇಲ್ಲಿಂದ ದಲಿತೋದ್ಧಾರ, ಪ್ರಜಾಪ್ರಭುತ್ವದ ಆಶಯಗಳನ್ನು ತಗೊಂಡೋಗಿದ್ದು ನಮ್ಮ ಮೈಸೂರು ಸಂಸ್ಥಾನದಿಂದ, ಇಲ್ಲಿಂದ. ಯಾಕೆಂದರೆ ಭಾರತದ ಮೊದಲ ಪ್ರಜಾಪ್ರತಿನಿಧಿ ಸಭೆ ನಡೆದಿದ್ದು 1881ರಲ್ಲಿ. ಮಹಾತ್ಮ ಗಾಂಧಿ ಅವ್ರಿಗಾಗಿನ್ನೂ 11 ವರ್ಷದ ಬಾಲಕ. ನಾವಾಗಲೇ ಇಲ್ಲಿ ಫಸ್ಟು ಮೊದಲ ಪ್ರಜಾಪ್ರತಿನಿಧಿ ಸಭೆ ಮೈಸೂರಲ್ಲಿ ಅರಮನೆಯಲ್ಲಿ ನಡೆಸಿ ಎಲ್ಲರನ್ನೂ ಕರೆದಿದ್ವಿ. ಒಂದು 144 ಜನ ಕೌನ್ಸಿಲರ್ ಆಯ್ಕೆ ಮಾಡಿ ಅಧಿಕಾರ ಹಂಚಿದ್ವಿ. ಅದು ಸುವರ್ಣ ವರ್ಷ. 2000 ವರ್ಷದ ಇತಿಹಾಸ ಒಂದು ತೂಕ ಆದರೆ, ಈ 50 ವರ್ಷ ನಮಗೆಲ್ಲ ಬಾಯಿ ಕೊಟ್ರಲ್ಲ, ಮಾತಾಡೋಕ್ಕೆ ವಿದ್ಯೆ ಕೊಟ್ರಲ್ಲ. ಪಂಚಮರಿಗಾಗಿ ಶಾಲೆ ತೆರೆದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅಂದರೆ ಊರು ಹೊರಗಡೆ ಯಾಕೆಂದರೆ ಊರೊಳಗೆ ಬರದೇ ಇದ್ದಂಥ ಜನ ಇತ್ತು. ಅವ್ರಿಗೋಸ್ಕರನೇ ಊರೊಳಗಡೆ ಒಂದು ಸ್ಕೂಲ್ ತೆಗೆದ್ರು, ಸ್ಕೂಲ್ ಫಾರ್ ದ ಅನ್ಟಚಬಲ್ಸ್. ನೋಡ್ರಿ, ಅದು ಕೇಳೋಕ್ಕೆ ಎಷ್ಟು ಬೇಜಾರಾಗುತ್ತೆ ನೋಡ್ರಿ ಈಗ. ಏನು ಅನ್ಟಚಬಲ್ಸ್ ಅಂದರೆ? ಅವ್ರಿಗೋಸ್ಕರನೂ ಸ್ಕೂಲ್ ತೆಗೆದ್ರು. ಜನ ಅಂಕು ಭಯ ಬೀಳೋರು ಸ್ಕೂಲ್ಗೆ ಹೋಗೋಕ್ಕೆ. ಮೊದಲನೇದಾಗಿ ಪಾಠ ಮಾಡೋಕ್ಕೆ ಯಾರೂ ಬಂದಿರಲಿಲ್ಲ. ನಮ್ಮ ತಲಕಾಡು ರಂಗೇಗೌಡರು ಮೊದಲ ಬಾರಿಗೆ ನಾ ಪಾಠ ಮಾಡ್ತೀನಿ ಅಂತ ಬಂದವರು. ತಲಕಾಡಿನ ರಂಗೇಗೌಡರು ದಲಿತರಿಗೆ ಮೊದಲ ಪಾಠ ಮಾಡಿದಂಥ ಪುಣ್ಯಾತ್ಮ. ಆದರೆ ಸ್ಟೂಡೆಂಟ್ಸೇ ಬರ್ತಿರ್ಲಿಲ್ಲ. ಆಗ ನಮ್ಮ ಗೋಪಾಲ ಸ್ವಾಮಿ ಅಯ್ಯರು ನೋಡ್ರಿ, ಅವರು ಬ್ರಾಹ್ಮಣರು. ಗೋಪಾಲ ಸ್ವಾಮಿ ಅಯ್ಯರು ಒಂದು ಸೈಕಲ್ ಹಾಕ್ಕೊಂಡು ಇಡೀ ಮೈಸೂರು ಸಂಸ್ಥಾನ ತಿರುಗಿದ್ರು ಕಣ್ರಿ. ಎಲ್ಲ ದಲಿತ ಕೇರಿಗಳಿಗೆ ಹೋಗಿ ಬನ್ನಿ ಸ್ಕೂಲಿಗೆ ಬನ್ನಿ, ಮಹಾರಾಜರು ಸ್ಕೂಲ್ ತೆಗೆದವ್ರೆ, ನಿಮಗೆ ಸ್ಕೂಲ್ ಇದು, ಬನ್ನಿ ಅಂತ ಸ್ಕೂಲಿಗೆ ಸೇರಿಸಿದ್ರು. ಕೊನೆಗೆ ಬ್ರಾಹ್ಮಣರು ಗೋಪಾಲ ಸ್ವಾಮಿ ಅಯ್ಯರ್ನ ಪಂಚಮರು ಗೋಪಾಲ ಸ್ವಾಮಿ ಅಯ್ಯರು ಇವು ನಮ್ಮವನ್ನೇ ಅಂತ ತಿಳ್ಕೊಂಡ್ರು. ಇವತ್ಕೊಂದು ಅವ್ರು ನಮ್ಮ ಪಂಚಮರು ಗೋಪಾಲ ಸ್ವಾಮಿ ಅಯ್ಯರ್ ಅಂತೀವಿ ನಾವು. ಬ್ರಿಟಿಷರು ಅವ್ರಿಗೆ ಅಕ್ರಾಸ್ ಇಂಡಿಯಾ ಓಡಾಡೋಕ್ಕೆ ಟ್ರೈನ್ ಫ್ರೀ ಕೊಟ್ಬಿಟ್ಟಿದ್ರು. ಏನಪ್ಪ ಇವ್ನು ಹಿಂಗೆ ಕೆಲಸ ಮಾಡ್ತಾನೆ ಗೋಪಾಲ ಸ್ವಾಮಿ, ನೀವೆಲ್ಲರೂ ಓಡಾಡ್ರಿ ನೀವು ಅಂತೇಳಿ. ಆ ಪುಣ್ಯಾತ್ಮ ಟ್ರೈನ್ ಒಳಗೆ ತನ್ನ ಸೈಕಲ್ ಇಟ್ಕೊಂಡು ಊರಿಂದ ಊರಿಗೆ ಹೋಗಿ ಇಳಿದು ಸೈಕಲ್ ಹೊಡ್ಕೊಂಡು ಜನನ್ನ ಸೇರಿಸಿದ್ರು. ಆ ಸಂವಿಧಾನ, ಆ ಒಂದು ಪ್ರಜಾಪ್ರಭುತ್ವ, ಆ ತಾಕತ್ತು ನಾವೆಲ್ಲ ಇವತ್ತಿಲ್ಲಿ ನಿಂತ್ಕೊಂಡು ಒಂದು ವ್ಯವಸ್ಥೆ ವಿರುದ್ಧ ಹೋರಾಡೋಕ್ಕೆ ಶಕ್ತಿ ಕೊಟ್ಟಿದ್ದು ಕೊನೆ 50 ವರ್ಷ ಮಾತ್ರ. ಹಾಗಾಗಿ ಕೊನೆ 50 ವರ್ಷದ ಇತಿಹಾಸವೇ ಒಂದು ತೂಕ. ಯಾರು ಈ ಗೋಪಾಲ ಸ್ವಾಮಿ ಅಯ್ಯರು ಅಂದ್ಕಂಡ್ರಿ? ಅವರ ಅಣ್ಣನ ಮೊಮ್ಮಗ ರಾಮಚಂದ್ರ ಗುಹನ ಚಿಕ್ಕ ತಾತ ಕಣ್ರಿ. ನೋಡ್ರಿ, ಎಂತೆಂಥ ಮಹಾನ್ ಭಾವರು ಈ ದೇಶ ಕಟ್ಟು ಹೋಗಿದ್ದಾರೆ. ಅವ್ರು ನಡೆಸಿದ ಹಾದಿಯಲ್ಲಿ ನಾವು ನಡಿಬೇಕು. ಯಾಕೆಂದರೆ ಹೋರಾಟಕ್ಕೆ ನಮ್ಮ ಈ ತೇರು ಎಳಿತಾ ಇರೋರು 100 ವರ್ಷದಿಂದ ಎಳ್ಕೊಂಬತ್ತವ್ರಿಗೆ ಕನ್ನಡದ ತೇರನ್ನ ಅಂತ ನಾನು ಜ್ಞಾಪಿಸ್ತೀನಿ. ಜಾಸ್ತಿ ಭಾಷಣ ಆಗ್ಬಿಡ್ತದೆ. ಎಲ್ಲರಿಗೂ ನಮಸ್ಕಾರ. ಇನ್ನೊಂದ್ಸರಿ ಇನ್ನೊಂದಿನ ಜಾಸ್ತಿ ಮಾತಾಡೋಣ. ಥ್ಯಾಂಕ್ ಯು. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ನಾಲ್ವಡಿ ಕೃಷ್ಣರಾಜ ಒಡೆಯರವ್ರಿಗೆ ನಿಜ ಹೇಳ್ತಾ ಇದ್ರೆ ಕಣ್ಮುಂದೆ ಹಾಗೆ ನಡೀತಾ ಇದೆಯೇನೋ ಆ ದೃಶ್ಯ ಅನಿಸುತ್ತೆ. ಧರ್ಮಣ, ನೀವು ಹೇಳುವಾಗ ಎಷ್ಟು ಕಷ್ಟಪಟ್ಟಿದ್ದಾರೆ. ನಾವಿವತ್ತು ಹೀಗಿದ್ದೀವಿ ಅಂದರೆ ಎಷ್ಟು ಜನರ ಪರಿಶ್ರಮ ಇದೆ ಅಂಥವ್ರನ್ನ ಸ್ಮರಿಸ್ಕೊಳ್ಬೇಕು. ನಾವೇನಾದರೂ ಇವಾಗ ನಾವು ಇತ್ತೀಚೆಗೆ ನಾನು ಬೆಳಗಾವಿಗೆ ಹೋದಾಗ ಅಮಟೂರಿನ ಬಾಳಪ್ಪನ ಬಗ್ಗೆ ಕೇಳಿ ಭಾಳ ದುಃಖ ಆಯಿತು. ಸಂಗೊಳ್ಳಿ ರಾಯಣ್ಣನನ್ನು ನಾವು ಎಷ್ಟು ಮೆಚ್ತೀವಿ, ಎಷ್ಟು ಜೈ ಜೈ ಅಂತೀವಿ ಅಲ್ವಾ? ಅಮಟೂರಿನ ಬಾಳಪ್ಪನ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ? ತ್ಯಾಕ್ರೇನ ಕೊಂದವನೇ ಅಮಟೂರು ಬಾಳಪ್ಪ, ಅದರ ಜೊತೆಗೆ ಚೆನ್ನಮ್ಮಾಜಿನ ರಕ್ಷಣೆ ಮಾಡಿದವನು ಅಮಟೂರು ಬಾಳಪ್ಪ. ಇತಿಹಾಸದ ಪುಟದಲ್ಲಿ ಮುಚ್ಚೋಗಿದ್ದಾರೆ. ಅಂಥ ಎಲ್ಲ ನಿಜವಾದ ಹೀರೋಗಳನ್ನು ಸ್ಮರಿಸ್ಕೊಳ್ಬೇಕು. ಧನ್ಯವಾದಗಳು ಧರ್ಮಣ್ಣ.